ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್ ಜಸ್ಟ್ ಮಿ ಟ್ರಾವೆಲರ್ ವಿತ್ ನಿರಂಜನ್. ಇವತ್ತು ಶನಿವಾರ, ಸಮಯ 7:45. ಸೊ ಇವತ್ತಿನ ನಮ್ಮ ಪಯಣ ಅಂದರೆ ಇದು ಜಸ್ಟ್ 2 hours ಟ್ರಿಪ್ ಅಂದ್ಕೊಳ್ಳಿ. ಸೊ ಬುದ್ಧಗೆರೆ ಹತ್ರ ಕಗ್ಲಳ್ಳಿ ಅಂತ ಒಂದು ಶನಿ ಮಹಾತ್ಮ ಟೆಂಪಲ್ ಇದೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಕೃತಿ ಹೊರಟಿದ್ದೀವಿ. ಸೊ ಇಲ್ಲಿಂದ ಐ ಥಿಂಕ್ ಸಮಯರ್ ಅರೌಂಡ್ ಒಂದು 45 minutes ಆಗ್ಬೋದು. ಹೋಗಿ ದರ್ಶನ ಮಾಡ್ಕೊಂಡು 10 ಗಂಟೆ ಒಳಗೆ ವಾಪಸ್ ಬರಬೇಕು. ಯಾಕಂದ್ರೆ ತುಂಬಾ ಕೆಲಸ ಇದೆ ಶನಿವಾರ ಆಗಿರೋದ್ರಿಂದ. ಹೊರಡವ, ರೆಡಿ ಆಗಿದ್ದೀವಿ, ಸಿಗವ ಕಾರಲ್ಲಿ. ನೋಡ್ಬೋದು ನೀವು, ಕಾಣಿಸ್ತಾ ಇದೆಯಾ? ಸೊ ಅದೊಂದು ಗ್ಯಾಜೆಟ್ ಅಮೆಝಾನಿಂದ ತರಿಸಿದ್ವಿ. ಸೊ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಮೊಬೈಲ್ ಸಿಕ್ಸವ ಅಂತ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇವಾಗ ಒಂದು ಕಡೆ ನಿಲ್ಲಿಸಿ ಫಿಕ್ಸ್ ಮಾಡಿದ್ದೀವಿ. ಇವಾಗ ಮೊಬೈಲ್ನ ಇದಕ್ಕೆ ಫಿಕ್ಸ್ ಮಾಡಿ ನೋಡೋದು ವಿಡಿಯೋ ಹೇಗೆ ಬರುತ್ತೆ ಅಂತ. ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ನಾವು ಒಂದು ಟೂಲ್ ತೋರಿಸಿದ್ನಲ್ಲ, ಅದನ್ನ ಇವಾಗ ನಮ್ಮ ಗ್ಲಾಸಿಗೆ ಫಿಕ್ಸ್ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ. ಶೇಕ್ ಆಗ್ತಾ ಇಲ್ಲ ಅನ್ಕೊಂಡಿದ್ದೀನಿ. 1-2 ಸತಿ ಬಿದೋಯ್ತದು. ಸೊ ಅದಕ್ಕೆ ಮತ್ತೆ ನಾವು ತೆಗೆದು ಇನ್ನೊಂದ್ಸತಿ ರೀಫಿಕ್ಸ್ ಮಾಡಿ 1-2-3 ಸತಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ವಿ. ಸ್ವಲ್ಪ ಸೈಡ್ಗೆ ಇಟ್ಕೊಂಡ್ರೆ ನಂದು ಇದು ಏನು ಬ್ಯಾಕ್ ಮಿರರು ಅಡ್ಡ ಬರುತ್ತೆ ಫ್ರಂಟ್ ರೆಕಾರ್ಡಿಂಗ್ಗೆ. ಅದಕ್ಕೆ ಯಾವ ಥರ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಇಲ್ಲಾದರೆ ಇದು ಕಣ್ಣಿಗೆ ಎದುರುಗಡೆನೆ ಕಾಣಿಸುತ್ತೆ. ಸೊ ಚೆಕ್ ಮಾಡೋಣ ಹೇಗೆ ಬರುತ್ತೆ ಅಂತ. ಫ್ರಂಟ್ ವ್ಯೂ ತೋರಿಸ್ತೀನಿ ನೋಡಿ. ಇದು ನಮ್ಮ ಫ್ರಂಟ್ ವ್ಯೂ. ಸೊ ಇವತ್ತು ಶನಿವಾರ ಆಗಿರೋದು ನಾವು ಲೇಟ್ ಆಗೋಯ್ತು. ನಾವು 7:15 ಹೊರಟ್ಬಿಡೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ಇದು ಸ್ಕೂಲ್ ಟೈಮು, ಆಮೇಲೆ ಕೆಲವರಿಗೆ ಆಫೀಸ್ ಇರೋದ್ರಿಂದ ಲೇಟ್ ಆಗೋಯ್ತು. ಹೊರಡ್ತಾ ಇದೀವಿ. ಕೊನೆಗೆ ಎಲ್ಲೂ ಆಗದಿಲ್ಲ ಇಲ್ಲಿ ಫಿಕ್ಸ್ ಮಾಡಿದೀವಿ. ನೋಡೋಣ ಇದ್ರಲ್ಲಿ ಹೆಂಗ್ ಬರುತ್ತೆ ಅಂತ. ಯಾಕಂದ್ರೆ ತುಂಬಾ ಅಡ್ಡ ಆಗ್ತಾ ಇದೆ ನನಗೆ. ಇಲ್ಲಿ ಫಿಕ್ಸ್ ಮಾಡಿದ್ದೀನಿ, ನೋಡೋಣ ಇದ್ರಲ್ಲಿ ಹೆಂಗ್ ಬರುತ್ತೆ. ಮತ್ತೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಸೆಟ್ ಮಾಡಿದೀವಿ ಅಂತ ಇದೊಂದು ವಿಡಿಯೋ. ಇಲ್ಲಾಂದ್ರೆ ಇನ್ ಕೇಸ್ ಇದೇನೋ ಸೆಟ್ ಆಗಿಲ್ಲ ಅಂದ್ರೆ ರಿಟರ್ನ್ ಹಾಕೋದು ಅಷ್ಟೇ. ಸೊ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀವಿ. ಯಾರು ನನಗೆ ಸಿಗ್ತಾನೆ ಇಲ್ಲ ಕರೆಕ್ಟಾಗಿ. ಇಲ್ಲಾಂದರೆ ಸ್ಟಿಕ್ ಹಿಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಸ್ಟಿಕ್ ಹಿಡ್ಕೊಂಡು ಮಾಡ್ಕೊಂಡು ಮತ್ತೆ ಡ್ರೈವ್ ಮಾಡೋದು ಕಷ್ಟ. ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಇದು ಮಾಡಿದ್ವಿ. ನೋಡೋಣ. ಇದು ಇಲ್ಲೇ 8:20 ಆಗೋಯ್ತು. ಆಲ್ರೆಡಿ ಇಲ್ಲೇ 20 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ದೀವಿ. ಸರಿ, ಓಕೆ, ನೋಡೋಣ ಇದು ಹೇಗಾಗುತ್ತೆ ಅಂತ. ಚೆನ್ನಾಗಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಇದು ಇವಾಗ ಬೂದಿಗೆರೆ ರೋಡು, ಸಾರಿ ಹೊಸಕೋಟೆ, ಓಲ್ಡ್ ಮಡ್ರಾಸ್, ಕೋಲಾರ್, ಬೂದಿಗೆರೆಗೆಲ್ಲ ಇದೇ ರೋಡಲ್ಲೇ ಹೋಗೋದು ನಾವು. ಸೊ ನಾನು ಬೂದಿಗೆರೆಯಿಂದ ಲೆಫ್ಟ್ ತಗೊಳ್ತೀನಿ. ಬಾರಣ, ಇಂಡಿಕೇಟರ್ ಹಾಕಿದ್ದೀನಿ. ಅದು ಏನ್ ನಾನು ಇದ್ರಲ್ಲಿರೋ ನೋಡಿ. ನಾನು ಲೆಫ್ಟ್ ಇಂಡಿಕೇಟರ್ ಹಾಕಿದ್ದೀನಿ. ಲೆಫ್ಟ್ ಇಂದ ಬಂದು ರೈಟಲ್ಲಿ ಓವರ್ಟೇಕ್ ಹೊಡ್ಕೊಂಡು ಹೋದ್ರೆ ನಮಗೆ ಬೂದಿಗೆರೆ ಕ್ರಾಸ್ ಕನೆಕ್ಟ್ ಆಗುತ್ತೆ. ನನಗೊಂದು ಅರ್ಥ ಆಗಿಲ್ಲ, ಅಷ್ಟೆಲ್ಲಲ್ಲಿ ಯಾವಾಗಲೂ ಪೆಟ್ರೋಲ್ ಅಂಡ್ ಡೀಸೆಲ್ ಅಟ್ ಮಾರ್ಕೆಟ್ ಪ್ರೈಸ್ ಅಂತ ಹಾಕ್ತಾರೆ. ಒಳ ಪ್ರೈಸ್ 102 ಇದೆ ಪೆಟ್ರೋಲ್. ಇವರು ಮಾರ್ಕೆಟ್ ಪ್ರೈಸ್ ಅಂತ ಬೋರ್ಡ್ ಹಾಕ್ತಾರೆ. ಹೋದ್ರೆ 106, 108 ಇರುತ್ತೆ. ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗಿಲ್ಲ. ಏನ್ ಮಾರ್ಕೆಟ್ ಪ್ರೈಸ್? ಡೆಕಾಥ್ಲಾನ್, ಇದು ಹೊಸ ಡೆಕಾಥ್ಲಾನ್. ಲಾಸ್ಟ್ ಟೈಮ್ ಚಿಕ್ಕಮ್ಮ ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು ನಾವು ಬ್ರೇಕ್ಫಾಸ್ಟ್ ರೈಡ್ಗೆ ಹೋದಾಗ. ಹಳೆ ಡೆಕಾಥ್ಲಾನ್ ಅಲ್ಲಿಂದ ಮುಂದೆ ಇದೆ, ಮುಂದೆಯಿಂದ ಹಿಂದೆ ತಗೊಂಡು ಇಲ್ಲ ಹಾಕಿದ್ದಾರೆ. ಕೂದಲು ಬೆಳೆಸ್ತಾ ಇದ್ದೀನಿ, ಲಾಂಗ್ ಹೇರ್ಸ್. 2022 ಅಲ್ಲಿ ಬಿಟ್ಟಿದ್ದೆ. 2022 ಕರೆಕ್ಟ್ 2022 ಅಲ್ಲಿ. 2023 ಎಂಡಲ್ಲೋ 24 ಅಲ್ಲೋ ಕಟ್ ಮಾಡಿಸ್ತಾ ಇರ್ತದೆ. ಯಾವಾಗ ನಾನು ಹೇರ್ ಕಟ್ ಮಾಡಿಸಿದ್ದು? 23 ಎಂಡಲ್ಲ, 23 ಎಂಡಲ್ಲಿ ಹೇರ್ ಕಟ್ ಮಾಡಿಸ್ದೆ. ಸೊ ಮತ್ತೆ ಈಗ ಒಂದು 3-4 months ಇಂದ ಹೇರ್ ಕಟ್ ಮಾಡಿಸಿಲ್ಲ. ಸೊ ಹಾಗಾಗಿ ಮತ್ತೆ ಲಾಂಗ್ ಹೇರ್ಸ್ ಬರ್ತಾ ಇದೆ. ನೋಡೋಣ ಎಷ್ಟು ಆಗುತ್ತೆ, ಬಿಡೋದಕ್ಕೆ ಎಷ್ಟು ಉದ್ದ ಆಗುತ್ತೆ ಅಂತ. ಸುದ್ದ ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಒಂದು ಬೂದಿಗೆರೆ ಕ್ರಾಸ್. ಎಷ್ಟು ಜನ ಇದ್ದಾರೆ ಬಸ್ ಸ್ಟ್ಯಾಂಡ್. ಇದು ರೋಡು ಏರ್ಪೋರ್ಟ್ ಕನೆಕ್ಟ್ ಆಗುತ್ತಲ್ಲ, ತೋರಿಸ್ತೀನಿ ನೋಡಿ. ಇದು ಏರ್ಪೋರ್ಟ್ ರೋಡು, ಆಮೇಲೆ ಲೈಕ್ ಬೂದಿಗೆರೆ ರೋಡು. ಸೊ ಇದು ಏರ್ಪೋರ್ಟ್ ಕನೆಕ್ಟ್ ಆಗುತ್ತೆ. ಇದು ಯಾವ ಕಡೆಯಿಂದ ಅಂದ್ರೆ ವೈಟ್ ಫೀಲ್ಡ್ ಇಂದ ಬರೋರ್ಗೆ, ಕೇರ್ಪ್ರಮ್ ಇಂದ ಬರೋರ್ಗೆ, ಹಾಗೆ ಹೊಸಕೋಟೆ ಕಡೆಯಿಂದ ಬರೋರ್ಗೆ ಇದು ಕನೆಕ್ಟಿವಿಟಿ ಏರ್ಪೋರ್ಟ್ಗೆ. ಸೊ ದೇವನಹಳ್ಳಿ ಒಂದು ಕಾಲದಲ್ಲಿ ಇದು ಸಿಂಗಲ್ ರೋಡ್, ಇವಾಗ ಡಬಲ್ ರೋಡ್ ಮಾಡಿ ನೋಡಿ ಎಷ್ಟು ಸತ್ವ.
ಏನದು ಸತ್ವ ಸಾಂಗ್ ಬರ್ಡ್ ಸತ್ವ ಸಾಂಗ್ ಬರ್ಡ್ ಅಂತೆ. ಚಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ಸ್ಗಳು ಬಂದಿದ್ದಾವೆ. ಸೊ ಇದ್ದಿದ್ ರೈತರೆಲ್ಲ ಜಮೀನ್ ಮಾರ್ಕೊಂಡು ಎಲ್ಲ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಫುಲ್ ಅಪಾರ್ಟ್ಮೆಂಟ್ ನೋಡಿ ಎಷ್ಟು ಧೂಳಿದೆ ಈ ರೋಡಲ್ಲಿ ಅಂತ. ಹಾಗೆ ನೋಡ್ಬೋದು ತುಂಬಾ ಟ್ರಕ್ಸ್ ಈ ರೋಡಲ್ಲಿ. ಯಾಕಂದ್ರೆ ನೋಡಿ ಕಬ್ಬಿಣದ ಗಾಡಿ ಲಾರಿಗಳು ನಿಂತಿದ್ವು ಅಲ್ಲಿ. ಎಮ್ ಸ್ಯಾಂಡ್, ಜೆಲ್ಲಿ, ಕನ್ಸ್ಟ್ರಕ್ಷನ್ ಬೇಕಲ್ಲ ಇವೆಲ್ಲ. ಹಾಗಾಗಿ ಸತ್ವ ಇದೆ. ಮುಂದೆ ಎಂಟ್ರೆನ್ಸ್ ಅಲ್ಲಿ ಗೋದ್ರೇಜ್ ಬರ್ತಾ ಇದೆ. ಇಲ್ಲಿ ಮುಂದೆ ಒಂದು ಪ್ರೆಸ್ಟೀಜ್ ಇದೆ ರೈಟ್ ಸೈಡ್ ಅಲ್ಲಿ. ಫಸ್ಟ್ ಪ್ರೆಸ್ಟೀಜೇ ಬಂದಿದ್ದು ಅನ್ಸುತ್ತೆ ಇಲ್ಲಿಗೆ, ಈ ಏರಿಯಾಗೆ. ಈಗ ಒಂದೊಂದೇ ಬಿಕ್ ಆಗ್ತದೆ. ನೋಡ್ಬೋದು ನೀವು ರೈಟ್ ಸೈಡ್ ಅಲ್ಲಿ ಲಾರಿಗಳು ನಿಂತಿದೆ. ಅಷ್ಟು ಫುಲ್ ಟಿಲ್ಟ್ ಮಾಡಕ್ ಆಗಲ್ಲ ನನಗೆ, ಯಾಕಂದ್ರೆ ಅದೊಂದು ಸೆಟ್ ಮಾಡಿ ಇಟ್ಟಿದ್ದೀನಿ. ಮತ್ತೆ ಏನಾದ್ರೆ ಬಿದಿಗಿದು ಆದ್ರೆ ಮತ್ತೆ ಅದಕ್ಕೊಂದು ಅರ್ಧ ಗಂಟೆ ಹೋಗುತ್ತೆ ನನಗೆ ಸೆಟ್ ಮಾಡಕ್ಕೆ. ಹಾಗಾಗಿ ಸೊ ಮಿಕ್ಸರ್ಸ್ ಎಲ್ಲ ನಿಂತಿದೆ ಇಲ್ಲಿ. ಮುಂಚೆ ಇಲ್ಲಿ ಕಂಪ್ನೀಸ್ ಇತ್ತು, ಕೆಲವೊಂದು ಇರ್ಬೋದು. ನಮ್ಮ ಸೆಂಟ್ ಗೋಬಿನ್, ನಾನು ಮುಂಚೆ ವರ್ಕ್ ಮಾಡಿದೆ ಈ ಸೆಂಟ್ ಗೋಬಿನ್ ಕಂಪ್ನಿ. ಅದು ಗ್ಲಾಸ್ ಡಿವಿಷನ್ ಇಲ್ಲೇ ಇರೋದು, ಪ್ಲಾಂಟ್. ಮತ್ತೆ ಇದು ನೋಡಿ, ಇದೇನು ಎದುರುಗಡೆ ಕಾಣ್ತಾ ಇದೆ, ಇದೇ ಪ್ರೆಸ್ಟೀಜಾ? ಇದೇ ಪ್ರೆಸ್ಟೀಜ್. ರೈಟ್ ಸೈಡ್ ಅಲ್ಲಿ ಏನ್ ಕಾಣ್ತಾ ಇದೆ ಅದೇ ಫಸ್ಟ್ ಬಂದಿದ್ದು ಈ ರೋಡ್ಗೆ. ಫುಲ್ ಪ್ರೆಸ್ಟೀಜ್ ಸಿಟಿ ಅದು. ರೈಟ್ ಸೈಡ್ ಫುಲ್ ಒಳಗೆ ದೊಡ್ಡದಾಗಿದೆ. ಈಗ ಸಿಕ್ಕಾಪಟ್ಟೆ ಇದು ಬಂದಿದೆ. ಇಲ್ಲಿ ಪ್ರೆಸ್ಟೀಜು, ಮುಂದೆ ಗೋದ್ರೇಜು, ಲೆಫ್ಟ್ ಸೈಡ್ ಅಲ್ಲಿ ಸತ್ವ, ಶೋಭಾನು ಇಲ್ಲೇ ಅಲ್ಲೋ ರೈಟ್ ಸೈಡ್. ನಾನು ಬೋರ್ಡ್ ನೋಡ್ದಂಗೆ ನೆನಪು. ಒಂದ್ ಕಾಲದಲ್ಲಿ ಜನ ಇಲ್ಲಿ ಬರಕ್ ಎದ್ರೋರು ಸಾಯಂಕಾಲ 5-6 ಗಂಟೆ ಮೇಲೆ. ಇವಾಗ ನೋಡಿ ಇದೇ ಒಂದು ಸಿಟಿ ಆಗೋಗಿದೆ. ನಾರಾಯಣ ಸ್ಕೂಲ್ ಅಪಾರ್ಟ್ಮೆಂಟ್ಸ್ ಎಲ್ಲಾದ್ರೂ ಒಂದ್ ಕಡೆ ಬಂದ್ಬಿಟ್ರೆ ಜನ, ಎಲ್ಲೆಲ್ಲೂ ಜನ. ಏನಮ್ಮ? ಎಲ್ಲಾ ಕಡೆ ಜನ ತುಂಬೋಗಿದೆ ನಮ್ಮ ಬೆಂಗಳೂರು. ನಾವಿಷ್ಟೊಂದು ಆಕ್ಚುಲಿ ದೇವಸ್ಥಾನದಲ್ಲಿ ಇರ್ಬೇಕಾಗಿತ್ತು, ಲೇಟ್ ಆಗೋಯ್ತು. ಸೈಂಟ್ ಗೋಬೈನ್ ಅಂತ ಇಲ್ಲಿದೆ ನೋಡು. ಸ್ಯಾನ್ ಗೋಬೈನ್ ಲೆಫ್ಟ್ ಸೈಡ್ ಅಲ್ಲಿ ಏನ್ ಕಾಣಿಸ್ತದೆ ಅದೇ ಸೆಂಟ್ ಗೋಬೈನ್. ನೋಡೋದಲ್ಲ ಬೋರ್ಡ್. ಇದು ಗ್ಲಾಸ್ ಡಿವಿಷನ್ ಇದು. ಫೈನಲಿ ಟ್ರಾಫಿಕ್ ಜಾಮ್ ಕ್ರಾಸ್ ಮಾಡಿ ಮುಂದೆ ಅಲ್ಲೊಂದು 3 ರೋಡ್ ಇದೆ. ಸೊ ಎಲ್ಲರೂ ರೈಟ್ ಲೆಫ್ಟ್ ಮೇನ್ ರೋಡ್ ಕನೆಕ್ಟ್ ಆಗೋರು. ಮೇನ್ ರೋಡ್ ಗಲ್ಲಿ ರೋಡ್ ಒಳಗೋರು ಗಲ್ಲಿ. ಸೊ ಹಾಗಾಗಿ ಸ್ವಲ್ಪ ಅಲ್ಲೇ ಆಗೋಯ್ತು. ನಮ್ಮ ಮುಂದೆ ಒಂದು ದೊಡ್ಡ ಲಾರಿ ನಿಂತಿತ್ತು, ಮಿಕ್ಸರ್ ಲಾರಿ. ಅವ್ರಿಗೆ ಲೆಫ್ಟ್ ಹೋಗ್ಬೇಕಾಗಿತ್ತು, ಯಾರು ಬಿಡ್ತಾನೆ ಇರಲಿಲ್ಲ. ಬಹಳ ಟೈಮ್ ಆಯ್ತು. ಅಣ್ಣ ನಾನು ಹೋಗ್ಲಾ? ಹೋಗು ಅಂದ್ರು. ಅವ್ರೇನು ಹೇಳಿಲ್ಲ, ಸುಮ್ಮನೆ ನೋಡಿದ್ರು. ನಾವೇ ಅನ್ಕೊಂಡು ಹೋಗ್ಬಿಟ್ಟು ಏರಿಯಾ ಮಾತ್ರ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. 1 ವರ್ಷ ಆಯ್ತು ಅನ್ಸುತ್ತೆ ಈ ರೋಡಿಗೆ ಬಂದು. ನಾವು 1 ವರ್ಷ ಬಂದಿದ್ದು. ನಾನು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಈ ಕಡೆ ಏನಾದ್ರು ಓಡಾಡೋಣ ಅಂತ ಗೊತ್ತಿಲ್ಲ, ನೆನಪಾಗ್ತಾ ಇಲ್ಲ. ನಾವೆಲ್ಲ ಓಡಾಡ್ಬೇಕಾದ್ರೆ ಇನ್ನು ರೋಡ್ ಮಾಡ್ತಾ ಇದ್ರು, ಫುಲ್ ಜಲ್ಲಿಕಲ್ಲು ಎಲ್ಲ ಕಡೆ ಅಲ್ವಾ ಅಮ್ಮ? ಕಡೆ ಎಲ್ಲ ಸ್ವಲ್ಪ ದ್ರಾಕ್ಷಿ ಮತ್ತೆ ಹೂವು ಜಾಸ್ತಿ ಬೆಳೆಯೋದು. ಸುತ್ತ ಪರಿಸರ ಚೆನ್ನಾಗಿ ನೋಡಿದ್ರೆ ಖುಷಿ ಆಗುತ್ತೆ. ಸೊ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಧೂಳು ಎಲ್ಲ ಕಡೆ. ಸೊ ಹಸಿರಾಗಿರ್ಬೇಕಾದವೆಲ್ಲ ಏನ್ ಕಲರ್ ಅಂತಾರೆ, ಸಿಮೆಂಟ್ ಕಲರ್ ಆಗೋಗಿದಾವೆ. ಮಣ್ಣು ಗಾಡಿಯವ್ರು ಫಾಸ್ಟ್ ಆಗಿ ಹೋಗ್ತಾರಲ್ಲ, ಧೂಳು ಎಲ್ಲ ಎಗ್ರಿ ಎಲ್ಲ ಗಿಡಗಳ ಮೇಲೆ ಕುತ್ಕೊಂಡಿದ್ದಾರೆ. ಎಷ್ಟು ಮಾವಿನ ತೋಪುಗಳು ಕಾಣಿಸ್ತಾ ಇದೆ ಈ ಕಡೆ ಅಂದ್ರೆ, ಸಿಕ್ಕಾಪಟ್ಟೆ ಮಾವಿನ ತೋಪುಗಳಿದಾವೆ. ಕೆಲವರು ಉಳಿಸ್ಕೊಂಡಿದ್ದಾರೆ, ಇನ್ನು ಯಾರು ಮಾರಿಲ್ಲ. ಕೆಲವರೆಲ್ಲ ಮಾರಿದ್ದಾರೆ. ಮಾರಿರೋ ಕಡೆ ಎಲ್ಲ ಅಪಾರ್ಟ್ಮೆಂಟ್ಸು, ಆಮೇಲೆ ಏನು ಫುಡ್ ಕೋರ್ಟ್ ಆ ಥರ ಮಾಡಿದ್ದಾರೆ. ಈ ರೋಡಲ್ಲಿ ಸಿಕ್ಕಾಪಟ್ಟೆ ಫುಡ್ ಕೋರ್ಟ್ಸ್ ನೋಡಿದ್ವಿ ಅಲ್ಲ, ಒಂದು 3-4 ಅಂತೂ ನೋಡಿದ್ವಿ. ಮೆಕ್ಡಿ ಒಂದು ಬಂದಿದೆ, ಜಿಯೋ ಬಂಕ್ ಸಿಕ್ತು. ಸೊ ರೀಫ್ಯೂಲಿಂಗ್ ಮಾಡಿಸ್ಕೊಂಡು ಹೋಗೋಣ. ಇಲ್ಲಿ ಯಾರು ಬರೀ ಕಾಣ್ತಾ ಇಲ್ಲ. ಇದ್ದಾರೆ, ಗೊತ್ತಾವ್ರೆ. ಜಿಯೋ ಬಂಕ್. ಪೆಟ್ರೋಲ್ ತುಂಬಿಸಿರಿ SUV ಗೆಲ್ಲಿರಿ ಅಂತ. ಯಾರು SUV ಕೊಡ್ತಾರೋ ನೋಡೋಣ. ಹಾಕ್ಸ್ಕೊಂಡು ಹೊರಟ್ರಿ. ಇದೇನು ಲೆಫ್ಟ್ ಕಾಣಿಸ್ತಾ ಇದೆ ನೋಡಿ, ಇದು ಏರ್ಪೋರ್ಟ್ ರೋಡ್ ಕನೆಕ್ಟ್ ಆಗುತ್ತೆ. ಇದು ಹೊಸ ರೋಡ್ ಮಾಡಿದ್ದಾರೆ ಲೆಫ್ಟ್.
ಯಾಕಂದ್ರೆ ನಾವು ಸ್ಟ್ರೈಟ್ ಏನು ಹೋಗ್ತಾ ಇದು ಹಳ್ಳಿ ಒಳಗಿಂದ ಕನೆಕ್ಟ್ ಆಗುತ್ತೆ, ಬೂದಿಗೆರೆ ಸಿಟಿ ಒಳಗೆ ಹೋಗೋದು. ಸೊ ಹಾಗಾಗಿ ಇದು ಡಬಲ್ ರೋಡ್ ಮಾಡಿದೆ. ಸೊ ಇದು ಡಿವಿಯೇಷನ್ ಲೆಫ್ಟ್ ತಗೊಂಡೋದ್ರೆ ಈಗ ನಾವು ಸ್ಟ್ರೈಟ್ ಹೋಗ್ಬೇಕು, ಯಾಕಂದ್ರೆ ನಾವು ಕಗ್ನಳ್ಳಿ ಹೋಗ್ತಾ ಇದೀವಲ್ಲ. ಈಗ ಬೂದಿಗೆರೆ ಏನು ಊರಿಗೆ ಹೋಗ್ತೀವಿ ಆ ಊರಿಂದ ರೈಟ್ ತಗೋಬೇಕು ನಾವು. ಇದೇ ಮೇನ್ ರೋಡ್ ಓಡಾಡಕ್ಕೆ. ಇವಾಗ ನೋಡಿ ಆ ಡಬಲ್ ರೋಡ್ ಮಾಡಿದ್ದಾರೆ. ಈ ಮೇನ್ ರೋಡು ಸಿಂಗಲ್ ರೋಡ್ ಆಗಿ ಉಳ್ಕೊಬಿಡ್ತು. ಎಲ್ಲ ಮನೆಗಳು ಜಾಸ್ತಿ ಇರೋದ್ರಿಂದ ಯಾರು ಕೊಟ್ಟಿಲ್ಲ ಅನ್ಸುತ್ತೆ ಹೊಡೆದು ಇವ್ರಿಗೆ ಮಾಡೋದಕ್ಕೆ, ಅದಕ್ಕೆ ಆ ಕಡೆಯಿಂದ ಮಾಡಿದ್ದಾರೆ. ಪಾಪ ಎಷ್ಟೊಂದು ಅಂಗಡಿಗಳಿತ್ತು ಮುಂಚೆ, ಹೋಟೆಲ್ಸು, ಬೇಕ್ರೀಸ್ ಎಲ್ಲ. ಗಾಡಿಗಳೆಲ್ಲ ಜಾಸ್ತಿ ಓಡಾಡ್ತಾ ಇದ್ರಿಂದ ನಿಲ್ಲಿಸಿ ಇದು ಮಾಡೋರು. ಓ ಹೊಸದು ಮಾರುತಿ ಸುಜುಕಿ ವಿಕ್ಟೋರಿಯಾ ಅನ್ಸುತ್ತೆ, ರೈಟ್ ಸೈಡಲ್ಲಿ ನಿಂತಿದೆ. ಎಸ್, ಇಟ್ಸ್ ವಿಕ್ಟೋರಿಯಸ್. ನನಗೇನು ಅದ್ರಲ್ಲಿ ಡಿಫ್ರೆನ್ಸ್ ಅನ್ಸಿಲ್ಲ. ಗ್ರ್ಯಾಂಡ್ ವಿಟಾರಾನು ಅದೇ ತರ ಇದೆ, ಇದನ್ನು ಅದೇ ತರ ಬಿಟ್ಟಿದ್ದಾರೆ. ಎಷ್ಟು ಗಾಡಿ ಬಿಡ್ತಾರೆ ನಮ್ಮ ಮಾರುತಿ ಅವರು. ನೋಡಿ ಇದೇ ನಮ್ಮ ಬೂದಿಗೆರೆ. ಬೂದಿಗೆರೆ ಟೌನ್. ಇಲ್ಲಿಂದ ನಾವು ರೈಟ್ ಹೋಗ್ಬೇಕು ದೇವಸ್ಥಾನಕ್ಕೆ. 9 ಗಂಟೆ ಆಗೋಯ್ತು ಇಲ್ಲೇನೆ. ನಾವಿಷ್ಟೊತ್ತಿಗೆ ದೇವಸ್ಥಾನ ದರ್ಶನ ಮಾಡಿ ಅಟ್ಲೀಸ್ಟ್ ವಾಪಸ್ ಹೊರಡ್ಬೇಕಾಗಿತ್ತು ಲೆಕ್ಕ ನೋಡಿದ್ರೆ. ಮೊಬೈಲ್ ಹೋಲ್ಡ್ರು ಫಿಕ್ಸ್ ಮಾಡೋದ್ರಿಂದ ಅರ್ಧ ಟೈಮ್ ಆಯ್ತು. ನೋಡಿ ಇದು ರೈಟ್ ತಗೊಂಡ್ವಿ ನಾವು. ಸ್ಟ್ರೈಟ್ ಅಂದ್ರೆ ಮತ್ತೆ ಅದು ಏರ್ಪೋರ್ಟ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ರೈಟ್ ಇದು ಕಗ್ಲಹಳ್ಳಿಗೆ ಹೋಗುವುದು. ಗ್ರೀನ್ ಆಪಲ್ ಅಕಾಡೆಮಿ ಅಂತೆ ಸ್ಕೂಲ್ ಬಸ್ಗಳು. ಒಬ್ಬ ಮಕ್ಕಳನ್ನ ಕರ್ಕೊಂಡು ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾವ್ರೆ. ಬಸ್ ನೋಡಿ ಇವಾಗ ಓಡ್ತಾರೆ. ಒಬ್ಬೊಬ್ಬರೇ ಬಸ್ ಬಂತು, ಸ್ಕೂಲ್ ಬಸ್ ಬಂತು ಅಂತ. ನಾವೆಲ್ಲ ಓದ್ಬೇಕಾದ್ರೆ ಸ್ಕೂಲ್ ಬಸ್ ಇರಲಿಲ್ಲ, ಏನಿಲ್ಲ, ನಡ್ಕೊಂಡು ಹೋಗ್ತಾ ಇದ್ವಿ. ನಡ್ಕೊ ಬರ್ತಾ ಇದ್ದೋ. ಕೆಲವರು ಯಾರೋ ಫುಲ್ ಹೈಫೈಯಲ್ಲಿರೋರು ಆಟೋದಲ್ಲಿ ಹೋಗೋರು, ಕೆಲವರು ಸೈಕಲಲ್ಲಿ ಬರೋರು. ನಮ್ದು ನಟರಾಜ ಸರ್ವಿಸ್. ಏನೇ ಹೇಳೋದು, ನಮ್ಮ ಹಳ್ಳಿ ಸೊಗಡುನೇ ಚಂದ. ಸೊಪ್ಪಾಕಿದ ಎಷ್ಟು ಗ್ರೀನರಿ ನೋಡಿ. ಹಳ್ಳಿ ವಾತಾವರಣ ನಾವು ಕಳ್ಕೋಬಾರ್ದು ಅಂತಾರೆ. ಅಣ್ಣ ಅಕ್ಕ 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 ಅಯ್ಯಯ್ಯಪ್ಪ ಆಂಟಿ 1 ನಿಮಿಷ. ಅಯ್ಯೋ ಆಂಟಿ ರಿಯಾಕ್ಷನ್ ನೋಡ್ಬೇಕಾಗಿತ್ತು ನೀವು. ಕ್ಯಾಚರ್ ಆಯ್ತಲ್ಲ ಟ್ರ್ಯಾಕ್ಟರ್ ಅಂತೂ ಫುಲ್ ಖುಷಿ ಆಗೋದು. ಡಕ್ಕೊಂಡು ಹೋಗ್ತಾವ್ರೆ. ಅಯ್ಯೋ ದೇವ್ರೆ, ನೋಡ್ಬೇಕು ಓವರ್ಟೇಕ್ ಮಾಡಕ್ಕಿಂತ ಮುಂಚೆ ಏನ್ ಬರ್ತಾ ಇದೆ ಏನ್ ಬರ್ತಾ ಇಲ್ಲ ಅಂತ. ನಾವು ಬರ್ತಾ ಇದೀವಿ, ಹೋಗಿ ಓವರ್ಟೇಕ್ ಮಾಡ್ತಾವ್ರೆ. ಏನ್ ಹೇಳೋಣ, ಅವೆಲ್ಲ ಬಿಡಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಕೆರೆ ಏರಿ ಮೇಲೆ ಹೋಗ್ತಾ ಇದೀವಿ ನಾವು. ಕೆರೆ ಏರಿ ಮೇಲೆ 3 ಕರಿ ಕೂರಿ ಮರಿ ಮೇಯ್ತಿತ್ತು ಅಂತ ಆಡ್ಕೊಂಡು ಹೋಗಿ ಸರ್. ಥ್ಯಾಂಕ್ ಯು. ಇವರು ದೇವಸ್ಥಾನಕ್ಕೆ ಹೋಗ್ತಾವ್ರೆ ಅನ್ಸುತ್ತೆ. ರಿಯಲ್ ಹರಿಬರಿಯಲ್ಲಿ ಹೊಡ್ತಾರೆ ನೋಡಿ. ನಾವೊಂದು ಕಾಲದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನೀರೇ ಇರ್ಲಿಲ್ಲ, ಫುಲ್ಲು ಬರಡು ಭೂಮಿ. ಇವಾಗ ನೋಡಿ ಹೆಂಗಿದೆ, ಫುಲ್ ನೀರು ನಿಮ್ಗೆ ಕಾಣಿಸ್ತಾ ಇರ್ಬೋದು ಲೆಫ್ಟ್ ಸೈಡ್ ಅಲ್ಲಿ. ಫುಲ್ಲು ನೀರು ತುಂಬಿಕೊಂಡಿದೆ. ನೀರಿದ್ರೆ ಬೆಳೆಗೆ ಏನು ತೊಂದರೆ ಇರಲ್ಲ. ಚೆನ್ನಾಗಿದೆ ನೋಡಿ. ನಾನು ಕೃತಿ ಫ್ಯೂಚರಲ್ಲಿ ಅನ್ಕೊಳ್ಳೋದು ಊರಲ್ಲಿ ಸೆಟ್ಲ್ ಆಗ್ಬಿಡೋಣ ಕಣಮ್ಮ ಅಂತ. ತೋರಿಸಿದ್ನಲ್ಲ ಕೃತಿ ಊರು ನಮ್ಮೂರು, ಎಲ್ಲಾಗುತ್ತೋ ಅಲ್ಲೋ ಒಂದ್ ಕಡೆ ಸೆಟ್ಲ್ ಆಗೋಗೋದು ರಿಟೈರ್ಮೆಂಟ್ ಟೈಮಲ್ಲಿ. ಸೊ ಇಲ್ಲಿ ನಾವು ಲೆಫ್ಟ್ ತಗೋಬೇಕು ದೇವಸ್ಥಾನಕ್ಕೆ. ಈಗ ನೋಡಿ ಇಲ್ಲಿ ಏನಿಲ್ವಾ, ನಾವು ವಾಪಸ್ ಬರೋಷ್ಟೊಳಗೆ ಎಷ್ಟು ತರಕಾರಿ ಗಾಡಿಗಳು, ಎಷ್ಟು ಅಕ್ವೇರಿಯಂ ಗಾಡಿಗಳು, ಇಲ್ಲಾಂದ್ರೆ ಎಷ್ಟು ಸ್ನಾಕ್ಸ್ ಗಾಡಿಗಳು ಬಂದು ನಿಂತಿರ್ತಾವ ನೋಡಿ. ಆಲ್ರೆಡಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಾವ್ರೆ ಜನ. ಮನೆಗಳು ನೋಡಿ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂದ್ರೆ. ಇಲ್ಲಿ ಏನ್ ಅಡ್ವಾಂಟೇಜ್ ಊರಲ್ಲಿ ಅಂದ್ರೆ ಅಡೆತಡೆ ಏನಿಲ್ಲ. ಅಜ್ಜಿ ನೋಡ್ತಾವ್ರೆ, ಅಜ್ಜಿ ಚೆನ್ನಾಗಿ ಕಟ್ಸಿರ ಮನೆ. ಅಡೆತಡೆ ಏನಿಲ್ಲ ಇಲ್ಲಿ. ಅವ್ರದ್ದೇ ಜಮೀನ್ ಇರುತ್ತೆ, ಎಷ್ಟು ಬೇಕೋ ಅಷ್ಟು ಹೇಳಿ ಮೆಜರ್ಮೆಂಟ್ ಮಾಡು, ಇಷ್ಟಲ್ಲಿ ಮನೆ ಕಟ್ಸು ಪ್ಲಾನ್ ಮಾಡು ಅಂದ್ರೆ ಆಗೋಯ್ತು. ನಾವುಗಳೇನ ಮಾಡ್ಬೇಕಾದ್ರೆ 30, 40, 40, 50 ಅನ್ಬೇಕು ನೋಡಿ. ಇಲ್ಲಿ ಊರಲ್ಲಿರೋರ್ಗೆ ಏನು ಸಮಸ್ಯೆನೇ ಇಲ್ಲ. ಏನ್ ನಮ್ದೇ ಜಾಗ, ಎಷ್ಟು ಬೇಕೋ ಅಷ್ಟು ಮನೆ ಕಟ್ಕೋಬಹುದು ನಾವು ಅಂತ ಆರಾಮಾಗಿ ಕಟ್ಕೊಂಡಿರಿ. ಚೆನ್ನಾಗಿತ್ತು. ತುಂಬಾ ಮನೆಗಳು ಮಾಡ್ತಾರೆ ಇವಾಗ ಹೊಲದಲ್ಲಿ. ಮುಂಚೆ ಮನೆಗಳು ಅಷ್ಟು ಕಾಣ್ತಾ ಇರ್ಲಿಲ್ಲ ರೋಡಲ್ಲಿ ಓಡಾಡ್ಬೇಕಾರೆ. ನಾವು ಸಿಕ್ಕಾಪಟ್ಟೆ ಮನೆಗಳು ಬಂದಿದ್ದಾವೆ.
ಇಷ್ಟೆಲ್ಲ ಮಾಡೋದು. ನಮ್ಮ ದೇವಸ್ಥಾನದ ರೋಡ್ ಮಾತ್ರ ರೆಡಿ ಮಾಡಿಲ್ಲ ಇನ್ನು. ಇನ್ನೇನು ಬಂದ್ವಿ, ಇನ್ನೊಂದು 2-3 ನಿಮಿಷ ರೀಚ್ ಆಗ್ಬಿಡ್ತೀವಿ ನಾವು ದೇವಸ್ಥಾನ. ಹೋಗೋದು, ದರ್ಶನ ಮಾಡೋದು, ಬರ್ತಾ ಇರೋದು ಅಷ್ಟೇ. ಪ್ರಸಾದ ಕೊಡ್ತಾರಲ್ಲಿ. ಕೆಲವೊಂದ್ಸತಿ ಟೊಮೊಟೊ ಬಾತ್ ಇರುತ್ತೆ, ಕೆಲವೊಂದ್ಸತಿ ಅನ್ನ ಸಾಂಬಾರು ಇರುತ್ತೆ. ಡಿಪೆಂಡ್ಸ್ ಏನು ಸಿಗುತ್ತೆ ಅಂತ. ಇಲ್ಲ ಪ್ರಸಾದ ಸ್ವೀಕರಿಸಿ ಹೊರಟ್ಬಿಡೋದು. ಶ್ರೀ ಶನಿ ಮಹಾತ್ಮ ಸ್ವಾಮಿ ಸನ್ನಿಧಿ ನೋಡಿ, ರೈಟ್. ಸ್ಕೂಲ್ ಮಕ್ಕಳೆಲ್ಲ ರೆಡಿಯಾಗಿ ಕೂತವ್ರೆ. ಸಾರಿ ಕಾಣಣ್ಣ, ಏನು ಮಾಡೋದು, ಧೂಳು. 2 ವೀಲರ್ ಅವ್ರು ಹಿಂದೆ ಬರ್ತಾ ಇದ್ರು. ಸೊ ಮಣ್ ರೋಡ್ ಅಲ್ವಾ, ಕಾರಲ್ಲಿ ಹೋಗ್ತಾ ಧೂಳೆಲ್ಲ ಎದ್ದೊಳುತ್ತೆ. ಪಾಪ ಮಕ್ಕ ನೋಡ್ಬಿಡುತ್ತೆ. ನಾನು ಏನು ಮಾಡೋಕ್ಕಾಗುತ್ತೆ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ರಶ್ ಇದೆ ಅನ್ಸುತ್ತಾ, ಇಲ್ಲ ಅನ್ಸುತ್ತಮ್ಮ ನಿನ್ಗೆ? ರಶ್ ಇದೆ, ರಶ್ ಇದೆ ಅಂತ ಹೇಳ್ತಿ. ಒಂದು ನಿಮಿಷ ಅಣ್ಣ, ಹೇಳಿ. ಪಾರ್ಕಿಂಗ್ ಎಷ್ಟು? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು, ಪಾರ್ಕಿಂಗ್ ಕೊಡ್ತೀನಿ. ಎಲ್ಲಿ ಫೋನ್ ತಗೋ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡು. ಜಸ್ಟ್ ಮೀ ಟ್ರಾವೆಲರ್ ನೋಡಿ ಹೆಂಗ್ ಪ್ರಮೋಟ್ ಮಾಡ್ತಾ ಇದೀನಿ ನನ್ನ ಚಾನಲ್ನ. ಅಣ್ಣ ಇಲ್ಲಿ ನೋಡು, ವಿಡಿಯೋ ಹಾಕಿದ್ದೀನಿ. ನಿನ್ ಬೈಕ ಕಾರ ಅನ್ಬಿಡ. ನೀನ್ ಬಂದಿದ್ಯಾ ವಿಡಿಯೋದಲ್ಲಿ ಮುಂದೆಯಿಂದ. ನಾವು ಅಣ್ಣಗೆ, ಅಣ್ಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು, ನಿಂಗೆ 20 ರೂಪಾಯಿ ಕೊಡ್ತೀನಿ ಅಂತ ಸುಮ್ಮನೆ ಹಂಗೆ ಡವ್ ಮಾಡಿದ್ವಿ. ಅಣ್ಣ ಸೀರಿಯಸ್ ತಗೊಂಡು ಹೋದ ಕೊಡಿ ಅಂತಂದು ಚಾನಲ್ ಹೆಸರು ಹೇಳಿದ್ವಿ. ಸೊ ನಾವು ಹೇಳ್ತೀವಿ ಅಷ್ಟೇ, ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಒಂದು ಇರಲಿ ಅಂತ ಹೇಳ್ತೀವಿ. ಅವರು ಮಾಡಿದ್ರು ನೋಡಿ ಖುಷಿಯಾಗಿ, ಅದು ನಮ್ಗೆ ಖುಷಿ ಆಯಿತು. ಸೊ ನಾವು ಇವಾಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ದೇವಸ್ಥಾನ ನೋಡಿ. ಮುಂದ್ಗಡೆ ಏನು ಕಾಣ್ತಾ ಇದೆ, ಎದುರುಗಡೆ ಅದೇ ದೇವಸ್ಥಾನ. ಆವರಣದಲ್ಲಿ ಸಾಮಗ್ರಿಗಳು ತಗೊಬಂದಿದ್ವಿ, ಕೊಟ್ಬಿಟ್ಟು ಹೊರಡ್ತೀವಿ. ಅಲ್ಲಿ ದರ್ಶನಕ್ಕೆ ಹೋಗೋದು ಒಳಗಡೆ. ದೇವಸ್ಥಾನದ ಒಳಗೆ ಬಂದ್ವಿ, ಮಾಡ್ತೀವಿ. ಇದು ನಾವು ಬಂದಿದ್ದು ಎಂಟ್ರಿ. ಸೊ ಅಲ್ಲಿ ಬಂದರೆ ನೋಡಿ, ಇಲ್ಲಿ ಕೊಕ್ಕಿ ಇಟ್ಟಿದ್ದಾರೆ, ನೀರು ಬರುತ್ತೆ. ಸೊ ಕಾಲು ತೊಳ್ಕೊಂಡು ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಂದಿದ್ದು ಹೀಗೆ ಬಂದು ಇಲ್ಲಿ ಕಾಲು ತೊಳ್ಕೊಂಡು ಇಲ್ಲಿಂದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ರಶ್ ಏನಿಲ್ಲ. ಸೊ ಹಾಗಾಗಿ ಮೂವ್ ಏನು ಯಾರು ಇಲ್ಲೇ ಇಲ್ಲ, ಹೋಗ್ತಾ ಇದ್ದೀವಿ ನಾವೇ ನಡ್ಕೊಂಡು. ನಮ್ಮ ದೇವಸ್ಥಾನದ ಆವರಣ. ಸೊ ಇಲ್ಲೇನು ಮಾಡಲ್ಲ ವಿಡಿಯೋ, ನಾನು ಒಳಗೆ ಹೋಗಿ ಆಚೆ ಬಂದ್ಮೇಲೆ ತೋರಿಸ್ತೀನಿ. ಅದೇ ದೇವಸ್ಥಾನ. ಇದು ನಮ್ಮ ದೇವಸ್ಥಾನದ ಆವರಣ. ಸೊ ಏನೇ ಯಾರೇ ದಾನಕ್ಕೆ ಏನೇ ತಗೊಂಬಂದ್ರೆ ಇಲ್ಲಿ ಕೊಡ್ಬೋದು. ಸೊ ಇದು ನಮ್ಮ ದೇವಸ್ಥಾನದ ಪಿಕ್ಚರು, ದೇವಸ್ಥಾನ ಹೆಂಗಿದೆ ಅಂತ. ಸೊ ಇದು ಎಂಟ್ರೆನ್ಸು, ಚಪ್ಪಲಿ ಅಲೋವ್ ಇಲ್ಲ. ಎದುರುಗಡೆ ಕಾಣ್ತಾ ಇರೋದೇ ಗರ್ಭಗುಡಿ. ದೇವರುಗಳಿದ್ದಾವೆ ಎದುರುಗಡೆ. ಏನು ಕಾಣ್ತದೆ ಅದೇ ಗರ್ಭಗುಡಿ. ಸೊ ಗರ್ಭಗುಡಿ ಒಳಗೆ ಎಂಟ್ರ್ ಆಗ್ತಿದ್ದಂಗೆ ಗಣೇಶ, ಸುಬ್ರಹ್ಮಣ್ಯ ಇದ್ದಾರೆ. ಅವರಾದ್ಮೇಲೆ ಪಕ್ಕದಲ್ಲಿ ಶನೇಶ್ವರ ಸ್ವಾಮಿಯವರು, ಅದ್ರ ಪಕ್ಕದಲ್ಲಿ ಲಕ್ಷ್ಮೀ ಮತ್ತು ನಮ್ಮ ತಿರುಪತಿ ತಿಮ್ಮಪ್ಪ, ವೆಂಕಟ ಸ್ವಾಮಿಯವರು, ಅದಾದ್ಮೇಲೆ ಮಂಜುನಾಥ ಸ್ವಾಮಿ, ಅದಾದ್ಮೇಲೆ ಪಾರ್ವತಿ ಅಮ್ಮನವರು, ಎದುರುಗಡೆ ನಮ್ಮ ಆಂಜನೇಯ ಸ್ವಾಮಿ. ಇದೇ ಫುಲ್ ಗರ್ಭಗುಡಿ. ಬಿಸಿಲು ಎದುರುಗಡೆ ಹೊಡಿತಾ ಇದೆ ನೋಡಿ. ಇದು ಸುತ್ತ ಆವರಣ. ಈ ಗಿಡ ಮಾತ್ರ ನನಗೆ ಭಾಳ ಇಷ್ಟ. ಎಷ್ಟು ಪ್ರಶಾಂತವಾಗಿರುತ್ತೆ ಈ ಜಾಗ ಅಂದರೆ ಅಷ್ಟೇ ಪ್ರಶಾಂತವಾಗಿರುತ್ತೆ. ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ದಯವಿಟ್ಟು ಬನ್ನಿ. ಯಾರಾದರೂ ದೇವಸ್ಥಾನ ನೋಡಿಲ್ಲ ಅಂದರೆ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ. ದೇವಸ್ಥಾನದಿಂದ ಆಚೆ ಬಂದು ಈಗ ಹೋಗೋದು, ದರ್ಶನ ಮಾಡ್ಕೊಂಡು. ಸೊ ಇದು ಗೋಶಾಲೆ ಥರ. ಈಗ ಸದ್ಯಕ್ಕೇನು ಇಲ್ಲ, ಇವಾಗ ಇಲ್ಲಿ ಇರುತ್ತೆ. ಈಗ ಎದುರುಗಡೆ ಅದು ನಮ್ಮ ದಾಸೋಹದ ಜಾಗ. ದರ್ಶನ ಮಾಡಿಕೊಂಡು ನೋಡಿ, ದರ್ಶನ ಮಾಡ್ಕೊಂಡು ಹೀಗೆ ಬಂದರೆ, ಆ ಕಡೆ ಆಚೆ ಬಂದರೆ ಇಲ್ಲಿ ಪ್ರಸಾದ ಕೊಡ್ತಾರೆ, ಸ್ವೀಟ್ ಪೊಂಗಲ್. ಒಂಚೂರು ಸ್ವೀಟ್ ಪೊಂಗಲ್ ತಗೊಂಡು ಇಲ್ಲಿ ಬಂದು ತಟ್ಟೆ ತಗೊಂಡು, ಇದೇ ದಾಸೋಹ. ಸೊ ಒಳಗೆ ಹೋಗಿ ಇವತ್ತು ಟೊಮೊಟೊ ಬಾತ್ ಇದೆ. ಸೊ ದಾಸೋಹ ತಗೊಂಡು ಬಂದು ಕುತ್ಕೊಂಡು ದಾಸೋಹ ಮಾಡಬೇಕು.
ಮತ್ತೆ ಹಾಗೆ ಬಂದು ಇಲ್ಲೇ ತಟ್ಟೆ ಇಟ್ಟು ಹೋಗ್ಬೇಕು. ತಣ್ಣಗಿದೆ ಒಳಗೆ. ಇದೇ ನಮ್ಮ ದಾಸೋಹದ ಜಾಗ. ನಮ್ಮ ಮೇಡಮ್ ಅವ್ರು ಆಲ್ರೆಡಿ ದಾಸೋಹ ತಗೊಬಂದು ಕೂತಿದ್ದಾರೆ. ಇದೇ ಪ್ರಸಾದ. ಇದು ನಮ್ಮ ದಾಸೋಹ. ಜಸ್ಟ್ ಹೊರಟ್ವಿ ಇವಾಗ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು. ಏನೋ ಸೊಪ್ಪು ಬೇಕು ಮನೆಗೆ ಅಂದ್ರೆ ಸೊಪ್ಪು ತಗೊಂಡು ಒಂದು ಕಬ್ಬಿನಾಲ್, ಒಳ್ಳೆ ಕಬ್ಬಿನಾಲ್ ಕುಡಿದ್ವಿ. ಭಾಳ ದಿನ ಆದ್ಮೇಲೆ ಆ ಥರ ಒಂದು ಕಬ್ಬಿನಾಲ್ ಕುಡಿದಿದ್ದು ತುಂಬ ಚೆನ್ನಾಗಿತ್ತು. ಕಾಪಾಡಪ್ಪ. ನಾನು ವರ್ಷಕ್ಕೊಂದ್ಸತಿ ಬರ್ತೀನಿ ಇಲ್ಲಿಗೆ. ಕೆಲವೊಂದು ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸತಿ ಹೋಗ್ತೀನಿ. ದಯವಿಟ್ಟು ನೀವು ಬನ್ನಿ, ಎಲ್ಲರೂ ಬಂದೋಗಿ. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಒಳ್ಳೆ ತಿಂಡಿ ಸಿಗುತ್ತೆ ಇಲ್ಲಿ. ತಿಂಡಿ ಇದು ಅನ್ನೋದಕ್ಕಿಂತ ನೀವು ದೇವಸ್ಥಾನಕ್ಕೆ ಬನ್ನಿ, ಎಷ್ಟು ನಮಗೆ ಶಾಂತಿ ಸಿಗುತ್ತೆ, ಎಷ್ಟು ಪ್ರಶಾಂತವಾಗಿದೆ ದೇವಸ್ಥಾನ. ಅಂದ್ರೆ ಒಳಗೆ ಬಂದ್ರೆ ಒಂಥರ ಏನು ಹೇಳಿ ಪೀಸ್ ಆಫ್ ಮೈಂಡ್ ಅಂತಾರಲ್ಲ, ಅದು ಸಿಗುತ್ತೆ ನಮಗೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತಣ್ಣಗಿರುತ್ತೆ, ಸೈಲೆಂಟ್ ಆಗಿ, ಏನು ಗಲಾಟೆ ಇಲ್ಲ, ಏನಿಲ್ಲ, ಫುಲ್ ಕಾಮ್ನೆಸ್. ನಾನು ಹೇಳೋದಕ್ಕಿಂತ ನೀವು ಬಂದು ಆ ಅನುಭವನ ಅನುಭವಿಸಿ, ಯಾವಾಗ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಲೊಕೇಶನ್ ನೋಡೋಣ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಲೊಕೇಶನ್. ಇದು ಕಗ್ಲಳ್ಳಿ ಶನಿ ಮಹಾತ್ಮ ದೇವಸ್ಥಾನ ಅಂತ. ಸೊ ಗೂಗಲ್ ಅಲ್ಲಿ ನೋಡಿದ್ರೆ ಸಿಗುತ್ತೆ. ಸೊ ಬೂದಿಗೆರೆ ಅಂತ ಇಲ್ಲಿಗೆ ನಮ್ KRPuram ಇಂದ ಇಲ್ಲಿಗೆ ಹಾರ್ಡ್ಲಿ ಐ ಥಿಂಕ್ ಒಂದ್ 40 ನಿಮಿಷ ಆಗ್ಬೋದು. ಸೊ ಟ್ರಾಫಿಕ್ ಇದ್ರೆ ಲೇಟ್ ಆಗುತ್ತೆ. ಬೆಳಗ್ಗೆ ನಾನು ಹೇಳ್ದಾಗೆ ನೀವು ಅರ್ಲಿ ಮಾರ್ನಿಂಗ್ ಅಂದ್ರೆ ಏನಿಲ್ಲ ಅಂದ್ರೂ ನೀವು ಒಂದು 7 ಗಂಟೆಗೆ ಮನೆ ಬಿಟ್ರು ಇಲ್ಲಿ ಬಂದ್ಬಿಡ್ತೀರಾ. ಟ್ರಾಫಿಕ್ ಇಲ್ಲ ಅಂದ್ರೆ ಬೇಗ ಬಂದು ನೀಟಾಗಿ ದರ್ಶನ ಮಾಡಿಕೊಂಡು, ಇಲ್ಲಿ ನಮಗೆ ಅನ್ನ ಸಂತರ್ಪಣೆ ಇರುತ್ತೆ, ದಾಸೋಹ ತಿಂಡಿ ಮಾಡಿಕೊಂಡು. ಇನ್ನೊಂದೇನಂದ್ರೆ ಇದು ಹಳ್ಳಿ ಆಗಿರೋದ್ರಿಂದ ಸುತ್ತಮುತ್ತ ಹಳ್ಳಿಯಲ್ಲಿ ಏನು ಬೆಳೀತಾರೋ ಎಲ್ಲ ಇಲ್ಲಿ ಮಾರಕ್ಕೆ ತಗೊಬರ್ತಾರೆ. ಸೊ ನಿಮಗೆ ಅದೆಲ್ಲ ಸಿಗುತ್ತೆ. ಆರಾಮಾಗಿ ಮನೆಗೆ ಏನು ಬೇಕೋ ತರಕಾರಿಗಳು ಎಲ್ಲ ತಗೊಂಡು ನೀವು ಇಲ್ಲಿಂದ ಹೋಗ್ಬೋದು. ಖುಷಿ. ಎಷ್ಟೊತ್ತಿದ್ರು ಏನೋ ಒಂಥರ ಸಮಾಧಾನ ನಮಗೆ. ಆರಾಮಾಗಿರ್ಬೋದು, ಕುತ್ಕೋಬಹುದು ಬೇಕಾದ್ರೆ ಅಲ್ಲೇ ಒಂದ್ ಕಡೆ, ಏನು ಟೆನ್ಷನ್ ಇಲ್ದಿರ. ತುಂಬಾ ಚೆನ್ನಾಗಿರುತ್ತೆ. ಅದು ಹೇಳೋದಕ್ಕಿಂತ ಅನುಭವಿಸ್ತಾರಲ್ಲ ಅವ್ರಿಗೆ ಅದು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಕ್ರೌಡ್ ಇರ್ಲಿಲ್ಲ ಇವತ್ತು ಜಾಸ್ತಿ ಅಲ್ಲ. ನಮ್ಮ ಕ್ರೌಡ್ ಸ್ವಲ್ಪ ಇತ್ತು ಅಷ್ಟೇ. ಅಂದ್ರೆ ಅಷ್ಟೊಂದೇನಿಲ್ಲ. ಎಲ್ಲೂ ನಾವು ನಿಂತ್ಕೊಂಡಿದ್ವಿ, ಸೀದಾ ಹೋಗಿದ್ದು ದರ್ಶನ. ಪ್ರತಿ ವರ್ಷನೂ ಅಷ್ಟೇ, ನಾನು ಯಾವಾಗ ಬಂದಾಗ್ಲೂ ಬರ್ತೀನಿ, ಸೀದಾ ಹೋಗ್ತೀನಿ, ದೇವ್ರ ಮುಂದೆ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ದಾಸೋಹ ತಗೊಂಡು ವಾಪಸ್ ಹೊರಡ್ತೀವಿ. ಆತರ ಎಲ್ಲೂ ನಿಂತ್ಕೊಂಡು ರಶ್ ಅಂತ ಯಾವತ್ತು ನೋಡಿ. ಯಾಕಂದ್ರೆ ನಾವು ಇನ್ನೊಂದು ಅರ್ಲಿ ಮಾರ್ನಿಂಗ್ ಬಂದ್ಬಿಡ್ತೀವಿ. ಸೊ ಐ ಥಿಂಕ್ ಮಧ್ಯಾಹ್ನ ಮೇಲೆ ರಶ್ ಆಗುತ್ತೆ ಅನ್ಸುತ್ತೆ ಇಲ್ಲಿ. ಜನ ಅವಾಗ ಬರ್ತಾರೇನೋ, ಹೆಣ್ಮಕ್ಳೆಲ್ಲ ಜಾಸ್ತಿ ಬರ್ತಾರಲ್ವಾ, ಹಾಗಾಗಿ. ಶಬರಿಮಲೆ ಸೀಸನ್ ಆಗಿರೋದ್ರಿಂದ ತುಂಬಾ ಜನ ಮಾಲೆ ಹಾಕಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಒಂದು 3 ವರ್ಷ ಹೋಗ್ಬಿಟ್ಟು ಬಂದ್ವಿ ಶಬರಿಮಲೆಗೆ. ಚೆನ್ನಾಗಿತ್ತು. ನಾವೆಲ್ಲ ಹೋಗ್ಬೇಕಾರೆ ಅವಾಗೆಲ್ಲ ಕಲ್ಲು ಮುಳ್ಳು ಕಾಲಿಗೆ ಮೆತ್ತಿ ಅಂತ ಸಾಂಗ್ ಬರೋದಲ್ಲ, ಆತರ ನಾವೆಲ್ಲ ಹೋಗ್ಬೇಕಾರೆ ಕಲ್ಲಿನ ದಾರಿಗಳು. ಈಗೇನೋ ಎಲ್ಲ ಸಿಮೆಂಟ್ ರೋಡ್ ತರ ಮಾಡಿದಾರಂತೆ, ಹತ್ತಕ್ಕೆಲ್ಲ ತುಂಬಾ ಈಸಿ ಅಂತ. ಬಟ್ ನಾನು ಅನ್ಕೊಳ್ತಾ ಇದೀನಿ, ಯಾಕಂದ್ರೆ ಇವಾಗ ಮಾಲೆ ಆಗದಿದ್ರು ನಾವು ಹೋಗಿ ನೋಡ್ಕೊ ಬರ್ಬೋದು. ಹಾಗಾಗಿ ಹೋಗೋಣ ಅಂತ. ಇದನ್ನ ಕೆರೆ ದಂಡೆ ರೋಡ್ ಏನ್ ಹೇಳಿದ್ವಿ ಅದೇ ರೋಡಲ್ಲೇ ವಾಪಸ್ ಹೋಗ್ತಾ ಇದೀವಿ. ಬಿಸಿಲು ಸ್ಟಾರ್ಟ್ ಆಯ್ತು. ಅಂದ್ರೆ ಇದು ಹೇಗೆ ಅಂತ, ಚಳಿಗಾಲದಲ್ಲಿ ಹೆಂಗೆ ಅಂದ್ರೆ ಆಚೆ ಇದ್ರೆ ಫುಲ್ ಬಿಸಿಲು, ಒಳಗಿದ್ರೆ ಫುಲ್ ಚಳಿ, ಆತರ ಕ್ಲೈಮೇಟ್. ಸೊ ವಿಂಟರ್ ಸೀಸನ್ ಬೆಂಗಳೂರಲ್ಲಿ ಸ್ಟಾರ್ಟ್ ಆಯ್ತು. ಈಗ ಶಿವರಾತ್ರಿ ಮುಗಿಯೋ ತನಕ, ಇದಕ್ಕೆ ಫೆಬ್ರವರಿಯಲ್ಲಿ ಏನೋ ಶಿವರಾತ್ರಿ ಅನ್ಸುತ್ತೆ. ಶಿವರಾತ್ರಿ ಮುಗಿಯೋ ತನಕ ಬೆಂಗಳೂರು ತಣ್ಣಗಿರುತ್ತೆ. ಶಿವರಾತ್ರಿ ಮುಗಿದ್ಮೇಲೆ ಹರ 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 ಶಂಭೋ ಅಂತ ನೆಕ್ಸ್ಟ್ ಹಂಗೆ ಬಿಸಿ ಸ್ಟಾರ್ಟ್ ಆಗುತ್ತೆ. ನಾನು ಮುಂಚೆನೆ ಹೇಳ್ದಾಗೆ ಈ ವರ್ಷ ನಮ್ಗೆ ಅಷ್ಟೊಂದು ಬೇಸಿಗೆಗಾಲ ಅನ್ಸ್ಲಿಲ್ಲ. ಯಾಕಂದ್ರೆ ಏಪ್ರಿಲ್ ಆಗಿ ಎಂಡಲ್ಲೇ ಮಳೆ ಶುರು ಆಗೋಯ್ತು ಬ್ಯಾಂಗ್ಳೂರಲ್ಲಿ. ಸೊ ಹಾಗಾಗಿ ಅಷ್ಟು ಬಿಸಿ ಅನ್ಸ್ಲಿಲ್ಲ. ಹೋದ ವರ್ಷ ಅಂತೂ ಸಿಕ್ಕಾಬಟ್ಟೆ ಬಿಸಿಲು, ಟೆಂಪರೇಚರ್ 37-38 ತನಕ ಹೊಟ್ಟೋಯ್ತು. ಇರಕ್ಕಾಗ್ಲಿಲ್ಲ ಬ್ಯಾಂಗ್ಳೂರಲ್ಲಿ. ನಾವು ಹುಡುಕ್ದೇ ಇರೋ ಅಂಗಡಿ ಇಲ್ಲ, ಎಲ್ಲೂ ಕೂಲರ್ ಸಿಗ್ಲಿಲ್ಲ, ಎಲ್ಲೂ AC ಸಿಗ್ಲಿಲ್ಲ ನಮ್ಗೆ. ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಕೂಲರ್ ಮತ್ತೆ AC ನೆಸೆಸಿಟಿನೇ ಇಲ್ಲ, ನೀಡೇ ಇಲ್ಲ, ಅವಶ್ಯಕತೆನೇ ಇಲ್ಲ ಅದು. ಯಾಕಂದ್ರೆ ಬೆಂಗಳೂರು ಯಾವಾಗಲೂ ತಣ್ಣಗಿರೋದು. ಬಟ್ ಹೋದ ವರ್ಷ ಮಾತ್ರ ತುಂಬಾ ಇದಾಗೋಯ್ತು. ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ದೇವರದಿಂದ ಮಳೆ ಶುರು ಆಯ್ತು. ಸೊ ಹಾಗಾಗಿ ಹಂಗೆ ಹೋದ ವರ್ಷ ಹೊರಟಾಯ್ತು. ಸೊ ಈ ವರ್ಷ ಮುಂಚೆನೆ ಪ್ಲಾನ್ ಮಾಡಿದ್ವಿ ಕೂಲರ್ ತಗೊಳ್ಳೋಣ ಅಂತ. ಬಟ್ ಏಪ್ರಿಲ್ ಎಂಡಲ್ಲೇ ಮಳೆ ಶುರು ಆಗಿದ್ರಿಂದ ಮತ್ತೆ AC ಕೂಲರ್ ನೆಸೆಸಿಟಿ ಬರಲಿಲ್ಲ.
ಮುಂದಿನ ವರ್ಷ ನೋಡ್ಬೇಕು ಹೇಗಿರುತ್ತೆ ಟೆಂಪ್ರೇಚರು ವೆದರು ಅಂತ. ಫೈನಲಿ ಇನ್ನೇನು ಬಂದ್ವಿ ಬೂದಿಗೆರೆಯಿಂದ ಬೂದಿಗೆರೆ ಕ್ರಾಸ್ ಹತ್ತತ್ರ. ಧೂಳು ಶಿವ ಧೂಳು ಶಿವ ಎಲ್ಲಿ ನೋಡಿದ್ರು ಧೂಳು ಶಿವ ಅದೇನವ ಧೂಳು 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 ಸಿಕ್ಕಾಪಟ್ಟೆ ಧೂಳು. ಹೆಂಗೋ ನಾವು ಒಂಚೂರು ಲೆಫ್ಟ್ ತಗೊಂಡು ಮುಂದೆಯಿಂದ ಬಂದ್ವಿ. ಅದಕ್ಕೆ ಬೇಗ ಬಂದು, ಇಲ್ಲ ಅಂದಿದ್ರೆ ಅಲ್ಲೇ ನಿಂತಿರ್ತಾ ಇದ್ದು. ಮೂನೇ ಆಗ್ತಾ ಇಲ್ಲ, ಜಾಗ ಇದೆ, ಕಾರ್ ಅವರು ಲಾರಿ ಅವ್ರನ್ನ ನೋಡ್ಕೊಂಡು ಸುಮ್ಮನೆ ನಿಂತಿದ್ದಾರೆ. ಅಟ್ಲೀಸ್ಟ್ ಮೂವ್ ಮಾಡಿದ್ರೆ ಪಾಸ್ ಆಗದೆ. ಹಿಂದಕ್ಕೂ ಹೋಗ್ತಾ ಇಲ್ಲ ಮುಂದಕ್ಕೂ ಹೋಗ್ತಾ ಇಲ್ಲ. ಲಾರಿಗಳು ನಿಂತಿದ್ದಾವೆ, ಅವ್ರು ನೋಡ್ಕೊಂಡು ನಿಂತವ್ರೆ. ನಮ್ಗೆ ಹೆಂಗೋ ಆಯ್ತು, ನಾವು ಟಕ್ಕಂತ ಹಂಗೆ ಮೂವ್ ಆಗೋದ್ವಿ. ಫೈನಲಿ ಕೇರ್ಪುರಂ ರೀಚ್ ಆದ್ವಿ. ಸೊ ಸಿಗ್ನಲ್ ಅಲ್ಲಿ ಇದೀವಿ. ನಮ್ ಕೇರ್ಪುರಂ ಡೌನ್ ತೋರಿಸ್ತೀನಿ ಇಳಿಬೇಕಾರೆ ಮನೆಗೆ ಹೋಗಿ. ಸೊ ಕೆಲಸಗಳಿದಾವೆ. ಶನಿವಾರ ಆದ ಸ್ವಲ್ಪ ನಮ್ಮ ಕಾವೇರಿ ನೀರು ಬಿಡ್ತಾರೆ ನಮ್ಮ ಸೈಡೆಲ್ಲ. ಸೊ ನೋಡಿ ನೀರೆಲ್ಲ ತುಂಬಿಸ್ಬಿಟ್ಟು ಇವತ್ತು ಸ್ವಲ್ಪ ಆಚೆ ಹೋಗ್ತಾ ಇದ್ದೀವಿ. ಅದನ್ನು ನೋಡ್ಕೊಂಡು ಹೋಗ್ಬೇಕು. ನೋಡೋಣ, ಇವತ್ತೊಂದು ಗೆಟ್ ಟುಗೆದರ್ ಇದೆ ನಮ್ಮ ಹಳೆ ಫ್ರೆಂಡ್ಸ್ದು. ಸೊ ಅಲ್ಲಿಗೆ ಹೊರಡಬೇಕು. ಅದಕ್ಕೆ ಬೆಳಗ್ಗೆನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ, ಕೆಲಸ ಇತ್ತು ಅಂತ. ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೊರಡುವುದು. ಫೈನಲಿ ಟು ನಮ್ಮ KR-ಪುರಂ. ಏನಿಲ್ಲ, ಹಳ್ಳಿ ಒಂದು 10-12 ಕಿಲೋಮೀಟರ್ ಹೋಗಿ ಬಂದಿದ್ದು ನಾವು. ಸುಮ್ಮನೆ ಫೈನಲಿ ಟು ನಮ್ಮ KR-ಪುರಂ ಅಂತ ಬಂದ್ವಿ. KR-ಪುರಂಗೆ ಫೈನಲಿ ನಮ್ಮ ದೇವಸಂದ್ರ ಮೇನ್ ರೋಡು. ಎಲ್ಲಂದ್ರೆ ಹಂಗೆ ಗಾಡಿಗಳು ನಿಲ್ಸ್ಕೊಂಡು ನಿಂತಿರ್ತಾರೆ ಇಲ್ಲಿ, ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಸೊ ಬಂದ್ವಿ, 2 ನಿಮಿಷ ಮನೆ ಇಲ್ಲಿಂದ. See you until next vlog. ಬಂದ್ವಲ್ಲ, ಇನ್ನೊಂದು 2 ನಿಮಿಷ ಮನೆ ರೀಚ್ ಆಗಿ ಹೋಗ್ತೀವಿ. ಸೊ ಹಾಗಾಗಿ ಇವತ್ತು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್ ಎವ್ರಿ ಒನ್, ಸಿ ಯು, ಬಾಯ್. ದಯವಿಟ್ಟು ಸಬ್ಸ್ಕ್ರೈಬು ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬು ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸೊ ನಂದು ID ಜಸ್ಟ್ ಮೀಟ್ ಟ್ರಾವೆಲರ್. ಓಕೆನಾ? ಥ್ಯಾಂಕ್ ಯು.